ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನಾನು ರಜೆ ಅಂತ ಹೇಳಿ ಮನೆಗೆ ಬಂದಿದ್ದೆ. ನಿನ್ನೆ ಇದು ಕ್ಲಿಪ್ ಟೈಟ್ ಮಾಡಿಸ್ಲಿಕ್ಕಿತ್ತ, ಹಾಗೆ ಅಲ್ಲಿ ಲೇಟ್ ಆಯಿತು ಅಂತ ಹೇಳಿ ಡೈರೆಕ್ಟ್ ಮನೆಗೆ ಬಂದೆ. ಇವಾಗ ಏನಪ್ಪ, ಇಷ್ಟು ಮೊನ್ನೆಯಿಂದ ಕಂಟಿನ್ಯೂಸ್ಲಿ ಮಳೆ ಅಂತ ಹೇಳಿದರೆ ಮಳೆ ಅಂತೆ. ಇವತ್ತು ಮಳೆ ಇಲ್ಲ, ಫುಲ್ ಬಿಸಿಲುಂಟು. ಹಾಗೆ ಬೇಗ ಬೇಗ ಕೆಲಸ, ಬಟ್ಟೆ ಒಗೆದಿದೆ, ಗುಡಿಸೋದೆಲ್ಲ ಬೇಗ ಬೇಗ ಕೆಲಸ ಮುಗಿಸ್ಬೇಕು ಅಂತ ಇದ್ದೇನೆ. ಹಾಗೆ ಆಮೇಲೆ ಮನೆಗೆ ಬಂದದಲ್ಲ, ಯಾವಾಗಲೂ ಮಾರ್ನಿಂಗ್ ಬೇಗ ಎದ್ದೇಳೋದು. ಇವತ್ತು ಸ್ವಲ್ಪ ಲೇಟ್ ಎದ್ದೇಳಿದೆ, ಚಂದ ನಿದ್ದೆ ಮಾಡಿ ಮತ್ತು ಲೇಟ್ ಎದ್ದೇಳಿದೆ. ಲೇಟ್ ಅಂತ ಹೇಳಿದರೆ ತುಂಬ ಲೇಟ್ ಅಲ್ಲ, ಸ್ವಲ್ಪ ಲೇಟ್. ಅಲ್ಲಿ ಹೇಳೋದಕ್ಕಿಂತ ಸ್ವಲ್ಪ ಲೇಟ್ ಅಷ್ಟೇ. ನೋಡಿ, ಇವತ್ತೆಲ್ಲ ಬೆಳಕು ಬೆಳಕುಂಟು, ಫುಲ್ ಬಿಸಿಲುಂಟು ಇವತ್ತು. ಬಟ್ ನಮ್ಮದು ಪಜ್ರಡ್ಕ ಹೊಳ್ಳೆದು ಸೌಂಡ್ ಉಂಟಲ್ಲ, ಇಲ್ಲಿಗೆ ಹೊಡಿತಾ ಉಂಟು. ನಾನು ಆಗ ಒಳಗಡೆ ಹೋಗಿದ್ನಾ, ಅಜ್ಜಿ ಹೇಳ್ತಾ ಇದ್ರು ಮಳೆ ಬರಲಿಕ್ಕಿಂತ ಮುಂಚೆ ಬಟ್ಟೆ ಒಗಿಬೇಕು ಅಂತ. ನಾನು ಹೇಳಿದೆ ಆಯ್ತು ಮಳೆ ಬಂತಜ್ಜಿ, ಯಾಕಂದ್ರೆ ಆ ಪಜಡ್ಕದ್ದು ಹೊಳೆದು ಸೌಂಡ್, ನೇತ್ರಾವತಿ ನದಿದು ಹೊಳೆ, ಫುಲ್ ನದಿ ಹೊಳೆ ಎರಡು ಒಂದಲ್ಲ, ನೇತ್ರಾವತಿ ನದಿದು ಸೌಂಡ್ ಫುಲ್ ಜೋರು ಕೇಳ್ತಾ ಇತ್ತು, ಜೋರು. ಇವಾಗ ಬೊಲ್ಲ ಬರ್ಸ ಬರ್ತದಲ್ಲ, ಆ ಥರ ಸೌಂಡ್ ಕೇಳ್ತಿತ್ತು. ಇನ್ನು ಬಟ್ಟೆ ಒಗಿಲಿಕ್ಕೆ ಆಗಲಿಕ್ಕಿಲ್ಲ, ಜೋರು ಬರ್ಬೋದೇ ಅನಿಸ್ತಿತ್ತು. ನೋಡಿದರೆ ಹೊಳೆದು ಸೌಂಡು, ಗಾಳಿ ಎಲ್ಲ ಬರ್ತಾ ಉಂಟು. ಒಂದು ಅದೇ ಗಾಳಿ ಮಾತ್ರ, ಮಳೆ ಇಲ್ಲ. ಒಂದು ಸ್ವಲ್ಪ ಹೊತ್ತು ಮಳೆ ಬರೆದರೆ ರಿಲ್ಯಾಕ್ಸ್ ಆಗ್ತದೆ, ಖುಷಿ ಆಗ್ತದೆ. ನೈಟ್ ಮಾತ್ರ ಮಳೆ ಬಂದರೆ ಹೆದರಿಕೆ. ನನಗೆ ಮನೆಗೆ ಬಂದರೆ ಸಮಸ್ಯೆ ಅಂತ ಗೊತ್ತುಂಟಾ? ನೆಟ್ವರ್ಕ್ ಇತ್ತು. ನೆಟ್ವರ್ಕ್ ಸಿಗೋದು ಅಂತಲೇ ಇಲ್ಲ. ಮಳೆ ಏನಾದರೂ ಬಂದರೆ ಅಂತೂ ಕೇಳಬೇಕಂತಾನೆ ಇಲ್ಲ. ನಿನ್ನೆ ಮನೆಗೆ ಬಂದು ಫೋನ್ ನೋಡ್ತಾನೆ, ಫುಲ್ ಅದಕ್ಕಿಂತ ಫೋನು ಇದು ಡೆಡ್ ಆಗಿದೆ ಹೇಳ್ಬೋದು. ಒಂದು ಇಷ್ಟು ಸಣ್ಣ ಕೂಡ ನೆಟ್ವರ್ಕ್ಸ್ ಕಾಣ್ತಾ ಇರಲಿಲ್ಲ ಆಯಿತಾ. ಮತ್ತು ಡಾಟಾ ಅಂತೂ ಬಿಡಿ, ಬೇಕು ಅಂತಲಿಲ್ಲ, ಹಾಗೆ ಉರುವಾಗ್ತಾಯಿತ್ತು. ಈಗ ಮನೇಲಿ ಎಲ್ಲರೂ ಇದ್ದಾಗ ಮಾತಾಡಿಕೊಂಡಿರ್ಬೋದು. ಈಗ ನಾನು ಮತ್ತು ಅಜ್ಜಿ ಮಾತ್ರ ಇರೋದು, ಅವರೆಲ್ಲ ಕ್ಲಾಸಿಗೆ ಹೋಗಿದ್ದಾರೆ, ಅಮ್ಮ ಕೆಲಸಕ್ಕೆ ಹೋಗಿದ್ದಾರೆ. ಸುಮ್ಮನೆ ಗೇಮ್ ಆಡ್ತಾ ಇರಬೇಕಷ್ಟೇ. ಅದಕ್ಕೆ ನಾನೀಗ ವ್ಲಾಗ್ ಮಾಡುವ ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು, ಹಾಗಾದರೂ ಟೈಮ್ ಹೋಗಲಿ ಅಂತ. ಹಾಗೆ ನಿನ್ನೆ ಕೂಡ ಅಷ್ಟೇ, ನಾನು ಮೊಬೈಲ್ ಒತ್ತಬೇಕು ಅಂತ ಎಣಿಸಿದ್ದು, ನೋಡುವಾಗ ಫೋನಲ್ಲಿ ನೆಟ್ವರ್ಕೇ ಇಲ್ಲ. ಮತ್ತು ಬಬಲ್ ಶೂಟರ್ ಗೇಮ್ ಆಡ್ತಾಯಿದ್ದೆ. ಮತ್ತು ಬೆಳಿಗ್ಗೆನೆ ಬೀಟ್ರೂಟ್ ಪಲ್ಯ ಮಾಡಿದ್ದಾರೆ. ಆಮೇಲೆ ನಿನ್ನೆ ನನಗೆ ಅಂತ ಹೇಳಿ ಇದು ಚಿಕನು ನಿನ್ನೆ ಮಾಡಿದ್ದನ್ನ ತೆಗೆದಿಟ್ಟದ್ದು ನನಗೆ ಅಂತ. ಮತ್ತು ನಾನು ಬರ್ತೀನಿ ಅಂತೇಳಿ ಫಿಶ್ ಫ್ರೈ ಮಾಡಿದ್ರು, ಫಿಶ್ ತವಾ ಫ್ರೈ. 3 ತೆಗೆದಿಟ್ಟಿದ್ದು, ಅದರಲ್ಲಿ ಈಗ ಇಷ್ಟು ಉಳಿದಿದೆ. ಇದರಲ್ಲೂ ಅರ್ಧ ಕಟ್. ಯಾಕಂತ ಹೇಳಿದರೆ ನಾನು ನಿನ್ನೆ ಬಂದು ತಿಂದಿಲ್ಲ, ಹಸುವಾಗ್ತಿತ್ತು ಅಂತೇಳಿ ಹೊರಗಡೆನೆ ತಿನ್ನ. ಇದು ಲಾಸ್ಟಿಗೆ ಉಳಿಸಿ ಮಾಡಿದ್ದು ನನಗೋಸ್ಕರ, ಉಳಿಸಿದೆ ಇಷ್ಟು ನನಗೆ. ಈಗ ಮಾಡಲಿ, ನನಗೂ ತವಾ ಫ್ರೈ ಅಂದರೆ ತುಂಬ ಇಷ್ಟ. ಇಷ್ಟು ಉಳಿಸಿದ್ದಾರೆ. ಏನು ನೀರು ದೋಸೆ ಕೂಡ ಮಾಡಿದ್ದಾರೆ, ಇದಾಗಲೇ ಮಾಡಿದ್ದಾರೆ. ಬಿಸಿ ಬಿಸಿ ಮಾಡ್ತಿದ್ರೆ ಸೂಪರ್ ಇಟ್ಟಿತ್ತು. ನಾನು ಆ್ಯಕ್ಚುಲಿ ನೀರು ದೋಸೆ ತಿನ್ನೋದು ಚಿಕನ್ ಫಿಶ್ ಎಲ್ಲ ಇದ್ದರೆ ಮಾತ್ರ, ವೆಜ್ ಇದ್ದಾಗ ತಿನ್ನೋದಿಲ್ಲ. ಈಗ ಇದು ಚಿಕನ್ ಸಾಂಬಾರು ಉಂಟಲ್ಲ, ಚಿಕನ್ ಗಸಿ, ಅದಕ್ಕೋಸ್ಕರ ನನಗೆ ಈಗ ತಿನ್ನೋದಿಲ್ಲ. ಅಂದರೆ ನಾನು ಊಟವೇ ಮಾಡ್ತಿದ್ದೆ, ತರಕಾರಿ ಎಲ್ಲ ಆದರೆ ನಾನು ಊಟ ಮಾಡೋದು ಬೆಳಿಗ್ಗೆ. ಇವಾಗ ನನಗೆ ಯಾಕೆ ನೀರು ದೋಸೆ ಚಿಕನ್ನಿಗೆ ಮಾತ್ರ ಇಷ್ಟ ಆಗೋದು, ಚಿಕನ್ ಫಿಶ್ಶಿಗೆಲ್ಲ ಮಾತ್ರ ಇಷ್ಟ ಆಗೋದು, ಇದೆಲ್ಲ ತಿನ್ನಲಿಕ್ಕೆ ಒಳ್ಳೆ ಆಗೋದಿಲ್ಲ. ಇವಾಗ ನಾನು ತಿಂಡಿ ಮಾಡಿ ಮತ್ತೆ ಸಿಗ್ತೇನೆ. ಹಾಕೊಂಡಿದ್ದೇನೆ ನಾನು. ಬಟ್ ಎಂತ ಹೇಳಿದ್ರು ಕೂಡ 2 ದೋಸೆಗಿಂತ ಜಾಸ್ತಿ ನನಗೆ ತಿನ್ನಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ಫಿಶ್ ಫ್ರೈ ಇಂಕೊಂತ ಚಿಕನ್ ಯಾಕೆ ಹಾಕ್ಕೊಂಡೆ ಅಂತ ಹೇಳಿದರೆ, ನಾನು ಎದ್ದೇಳೋಗೆ ಲೇಟೆ. ಮತ್ತು ನಾನು ಎದ್ದು ಬ್ರಷ್ ಮಾಡಿ ಒಂದು ಅರ್ಧ ಮುಕ್ಕಾಲು ಗಂಟೆ ಕಳೆದೇ ತಿಂಡಿ ತಿನ್ನೋದು. ಹಾಗೆ ಇವಾಗಲೇ ತಿಂದೆ, ಮಧ್ಯಾಹ್ನ ಬೇಡ ಅಂತ. ಇವಳು ನೋಡಿ ಕಾಯೋದು. ಏನು ಬೇಕು ನಿಂಗೆ? ಎಂತ ಬೇಕೋ? ನಿಮ್ಯಾ ಕೊಕ್ಕನ? ಅವಳಿಗೆ ಮೀನಿದು ಸ್ಮೆಲ್ ಬಂತ ಬಿಸಿ ಮಾಡಬೇಕಾದ್ರೆ, ಅದಕ್ಕೆ ಈಗ ಆರು ಮನೆ ಬಡಿಸ್ತಿದ್ದಾಳೆ. ನಾನು ಹೇಳಿ ಒಳಗಡೆ ಹೋಗಿ ಹೊರಗಡೆ ಬರೋಷ್ಟರಲ್ಲಿ ಮಳೆ ಶುರುವಾಯಿತು. ನೋಡಿ, ಇಷ್ಟೊತ್ತು ಬಿಸಿಲಿತ್ತು, ಅಷ್ಟು ಪಕ್ಕ ಮಳೆ ಶುರುವಾಯಿತು. ಅಯ್ಯೋ, ನನಗೆ ಸಿಕ್ಕಾಪಟ್ಟೆ ಬೋರ್ ಆಗ್ತುಂಟು. ಮನೇಲಿ ಕೂತು ಮನೇಲಿ ಯಾರಿಲ್ಲ ಅಲ್ಲ, ಅದಕ್ಕೀಗ ಸೀದಾ ಗುಡ್ಡ ಹತ್ರ ಆಚೆ ಸುಮ್ಮನೆ ಒಂದು ವಾಕ್ ಮಾಡ್ಕೊಂಡು ಬರುವ ಅಂತ ಹೊರಟು ಈಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ಅದು ಬೇರೆ 3 ದಿನ ರಜೆ ಹಾಕಿ ಬಂದಿದ್ದೇನೆ. ಅದೆಂತಂದರೆ ರಜೆ ಇತ್ತು, ಮತ್ತು ಗಡಿ ರಜೆ ಹಾಕಿ ಬರಬೇಕಿಂತ ಒಮ್ಮೆ ರಜೆ ಹಾಕಿ ಬರುವಲ್ಲ ಅಂತೇಳಿ 3 ರಜೆ ಕೂಡ ಒಟ್ಟಿಗೆ ಹಾಕಿದೆ. ಹಾಗೆ ಈಗ ಉರುವಾಗ್ತಾ ಉಂಟು. ಮಲಗಿದ್ರೆ ನಿದ್ದೆ ಬರ್ತಿಲ್ಲ. ಮತ್ತು ಮಧ್ಯಾಹ್ನ ಮಲಗಿದ್ರೆ ಉಂಟಲ್ಲ, ರಾತ್ರಿ ನಿದ್ದೆ ಬರೋದಿಲ್ಲ. 11 ಗಂಟೆ ತನಕ ನಿದ್ದೆ ಬರೋದಿಲ್ಲ. ಅದಕ್ಕೀಗ ಮಲಗೋದು ಬೇಡ ಅಂತ ಎಣಿಸಿದೆ. ಊಟ ಆಗಿ ಒಂದು ವಾಕ್, ಗುಡ್ಡೆ ಆಚೆ ಒಂದು ವಾಕ್ ಹೋಗ್ತಾ ಇದ್ದೀನಿ. ಸುಮ್ಮನೆ ನಡ್ಕೊಂಡು ಹೋಗೋದು ಮೇಲೆ.
ಅಪ್ಪ ಅಲ್ಲಿ ನೋಡಿ ಗಾಡಿ ನಿಲ್ಸಿದ್ದಾರೆ ಅಪ್ಪ. ಎಂತ ಅಂದರೆ ಇಲ್ಲಿ ಒಂದು ಸಣ್ಣ ಫ್ರೂಟ್ ಸಿಗ್ತಿರ್ತಾಯ್ತಾ. ಫ್ರೂಟ್ ಅಂದರೆ ಅದು ಕಾಟ್ ಫ್ರೂಟ್. ಅದನ್ನು ನಿಮಗೆ ತೋರಿಸ್ತೇನೆ. ನಾನೀಗ ಮೊನ್ನೆ ಬಂದಿದ್ದೋಳು, ಅದನ್ನು ತುಂಬ ತಗೊಂಬಂದು ತಿಂದಿದ್ದೆ. ಹಿಂಗೆ ತೋರಿಸ್ತೇನೆ ಯಾವುದು ಅಂತ. ಇಲ್ಲಿ ಇತ್ತು ಮಾರೆ. ಈಗ ಯಾವ ಗಿಡದಲ್ಲಿ ನೋಡಿದೆ ಸಹ ಎಲ್ಲ ಖಾಲಿ ಆಗಿದೆ, ಮಳೆಗೆ ಬಿದ್ದಿದೆ ಅಂತ ಗೊತ್ತಿಲ್ಲ. ಇಲ್ಲಿ ತಿಂದಿದ್ದೆ. ಹಾಂ, ಇಲ್ಲ ನೋಡಿ, ಇದರಲ್ಲಿ ಆಗ್ತದೆ. ಇಲ್ಲಿ ಬಿತ್ತು. ಇದು ದೊಡ್ಡದಾಗ್ತದೆ, ತುಂಬ ದೊಡ್ಡದಾಗ್ತದೆ. ದೊಡ್ಡದಾಗಿ ಇದು ಇನ್ನೂ ಹಣ್ಣು ಸಣ್ಣದು ಕಾಯಿ. ಇದು ದೊಡ್ಡದಾದ್ಮೇಲೆ ಅದರ ಒಳಗಡೆ ಫುಲ್ ಬ್ಲೂ ಕಲರ್ ಬಂದಿರ್ತದೆ. ಎಲ್ಲ ಕೊಯ್ದು ತಿಂದಿದಾರ ಅಲ್ಲ, ಈ ಮಳೆಗೆಲ್ಲ ಉದುರಿತ ಗೊತ್ತಿಲ್ಲ. ನಾನು ಅದನ್ನು ಹುಡುಕಿಕೊಂಡು ಬನ್ನ, ಬಟ್ ಅದು ಎಲ್ಲಿ ಸಹ ಕಾಣ್ತಿಲ್ಲ. ಬಟ್ ನನಗೆ ಇನ್ನೊಂದು ಸಿಕ್ಕಿತು, ಅದು ನಂಗೆ ಇಟ್ಟುತ್ತಾ ಇಲ್ಲ. ಅಕ್ಷಿ ಬಂತು ಈಗ. ಇಲ್ಲಿ ಇದು ನೀರ್ಕಡ್ಡಿ ಎಂಥದ್ದು ಹೇಳ್ತಾರೆ ಮಾರೆ, ನೀರ್ಕಡ್ಡಿ ಅಲ್ಲ, ಸಾರಿ, ಇದು ನೀರ್ಕಡ್ಡಿ ಅಲ್ಲ. ನೀರ್ಕಡ್ಡಿ ಅಂದರೆ ಇನ್ನೊಂದು. ಇದೆಂತ ಗೊತ್ತಾ, ಇದೊಂಥರ ಜೆಲ್ಲಿನ ಹಾಗೆ. ಇಲ್ಲಿ ಈಗಳಿ ಹೀಗೆ ಇಲ್ಲಿ ಉಂಟು ನೋಡಿ, ಕಾಣ್ತದ? ಒಂದು ನಿಮಿಷ ನೋಡಿ, ಹೀಗೆ ಜೆಲ್ ಇರ್ತದೆ. ಅದನ್ನ ಇದು ಹೀಗಿರ್ತದೆ, ಶೇಪ್ ಹೀಗೆ ಉಂಟು ನೋಡಿ. ಅದು ಫೋಕಸ್ ಆಗ್ತಿಲ್ವಾ? ನೋಡಿ, ಇದರ ಹೆಸರು ಎಂತ ಅಂತ ನನಗೆ ನಿಜ ಮರ್ತೋಗಿದೆ ಆಯ್ತಾ. ನಾವು ಪ್ರೈಮರಿಯಲ್ಲಿರುವಾಗ ಇದನ್ನು ಉಂಟಲ್ಲ, ಕಣ್ಣಿಗೆ ಹಾಕ್ತಾ ಇದ್ವಿ. ಒಂಥರ ಜಾಲಿಗೆ ಆಗ್ತದೆ. ಅದೇನೋ ಹೇಳ್ತಿದ್ರು, ಇದನ್ನು ಕಣ್ಣಿಗೆ ಹಾಕಿದರೆ ಕಣ್ಣು ಕ್ಲೀನ್ ಆಗ್ತದೆ ಅಂತ. ಹಾಗೆ ನಾವು ಹುಚ್ಚಲ್ಲಿ ಹಾಕ್ತಾ ಇದ್ವಿ ಇದನ್ನು. ಪ್ರೈಮರಿಗೆ ಲಾಸ್ಟ್. ಅದಾದಮೇಲೆ ಇದನ್ನು ನಾನು ನೋಡ್ತಿದ್ದೆ, ಬಟ್ ಯೂಸ್ ಮಾಡ್ತಾ ಇರಲಿಲ್ಲ. ಇಲ್ಲೆಲ್ಲ ಇದೆಲ್ಲ ಅದೇ ಒಂದೊಂದು ಇಲ್ಲಿ ಎಲ್ಲ ನೋಡಿ, ಎಲ್ಲ ಅದುವೆ. ಅದನ್ನು ತೆಗೆದು ಕಣ್ಣೊಳಗಡೆ ಹಾಕ್ಕೊಳ್ತಿದ್ವಿ. ನನಗೀಗ ಹೆದರಿಕೆ ಆಗ್ತಿದೆ ಸ್ವಲ್ಪ. ಏನಾಗೋದಿಲ್ಲ ಹಾಕಿದ್ರೆ, ಅವಾಗೆಲ್ಲ ಹುಚ್ಚಿಗೆ ಹಾಕ್ಕೊಳ್ತಿದ್ವಿ. ಅವಾಗೆಲ್ಲ ಕಣ್ಣು ಮಂಜು ಹೋಗಿರ್ತದೆ, ಕಣ್ಣು ಕ್ಲೀನ್ ಆಗ್ತದೆ ಅಂತ ಯಾರೋ ಹೇಳಿದ್ದು. ಆಮೇಲೆ ಚಿಂತ ಕೂಡ ಇದ್ವಿ. ಈಗೆಲ್ಲ ಎಂತ ಸಹ ಇಲ್ಲ. ಈಗ ಸ್ವಲ್ಪ ಹೆದರಿಕೆ ಶುರುವಾಗಿದೆ. ಆ್ಯಕ್ಚುಲಿ ಕಾಡಲ್ಲಿ ಆಗೋದು ಎಲ್ಲ ಸಹ ಕೆಮಿಕಲ್, ಇದು ಹಾಳ ಅಂತ ಹೇಳಲಿಕ್ಕಾಗೋದಿಲ್ಲ, ವಿಷ ಅಂತ. ಕೆಲವೊಂದೆಲ್ಲ ಈ ಥರದ್ದೆಲ್ಲ ಐಟಮ್ಸ್ ಸಿಗ್ತದೆ. ಬಟ್ ನನಗದು ಇನ್ನೂ ಸಹ ಸಿಗಲಿಲ್ಲ, ಗೊತ್ತುಂಟ. ಆ ನೇರಳೆದ್ದು ನಾನು ಬಂದದ್ದೇ ಅದಕ್ಕೆ, ನಿಮಗೆ ಅದನ್ನು ತೋರಿಸ್ಬೇಕಂತ. ನಾನು ನಿಮಗೆ ಗೂಗಲಲ್ಲೆಲ್ಲ ಒಂದು ಸಿಕ್ಕಿದೆ, ಅದನ್ನು ಕೆಳಗಡೆ ಕ್ಲಿಪ್ ಹಾಕ್ತೇನೆ, ನೋಡಿ ನೀವು ಯಾವ ಥರ ಇರ್ತದೆ ಅಂತ. ಆಮೇಲೆ ಅದಕ್ಕೆ ನಾನು ಅದಕ್ಕೆ ನೇರಳೆ ಹಣ್ಣು ಅಂತ ಹೇಳ್ತಿದ್ದೆ, ನೇರಳೆಕಾಯಿ ಅಂತ. ನೀವು ಅದಕ್ಕೆ ಎಂತ ಹೇಳ್ತಾರೆ ಅಂತ ಹೇಳಿ ಕಮೆಂಟ್ ಮಾಡಿ. ಅಲ್ಲಿ ತುದಿ ತನಕ ಹುಡ್ಕೊಂಡು ಬಂದೆ, ಲಾಸ್ಟ್ ತನಕ ಸಹ. ಇಲ್ಲಿ ತನಕ ಸಹ ಬಂದರೆ ನನಗೆಲ್ಲ ಸಹ ಸಿಗ್ತಾ ಇಲ್ಲ, ಗೊತ್ತುಂಟು ಅದು. ಹಾಂ, ನೋಡಿ ಇಲ್ಲಿ ಹೀಗಿರ್ತದೆ ಒಳಗಡೆ. ಈಗ ನೋಡ್ದು ತೋರಿಸ್ತೇನೆ ನಿಮಗೆ. ಹೀಗಿರ್ತದೆ. ಕೈಯೆಲ್ಲ ನೋಡಿ, ನೀಲಿ ಆಯಿತು. ಈ ಕೈ ನೋಡಿ, ಈಗ ನೀಲಿ ಆಗ್ತದೆ. ತೋರಿಸ್ತೀನಾ? ಸೇಮ್ ನಿಮಗೆ ನೇರಳೆ ಹಣ್ಣು ಬರ್ತದಲ್ಲ ದೊಡ್ಡದು, ಟೇಸ್ಟ್ ಚೇಂಜು. ಹಾಗೆ ಅಷ್ಟು ಅಲ್ಲಿಂದೆಲ್ಲ ಹುಡುಕಿ ಲಾಸ್ಟಿಗೆ ಸಹ ನಿಮಗೆ ತೋರಿಸ್ಲಿಕ್ಕೆ ಅಂತ ಒಂದು ಸಿಕ್ಕಿತ್ತು. ನಾನು ಹೇಳ್ದಲ್ಲ ಗೂಗಲಲ್ಲಿ ತೋರಿಸ್ತೇನೆ. ನಾನು ಆಗ ಹಾಕಲಿಲ್ಲ, ಈಗ ಹಾಕ್ತೇನೆ, ನೋಡ್ಕೊಂಡು ಬನ್ನಿ. ಅದು ನಾನು ಇದರಲ್ಲಿ ವೀಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣೋದಿಲ್ಲ.
ಈಗ ಇದು ನಾನು ತಿನ್ನಲಿಲ್ಲ, ಯಾಕಂದರೆ ಫುಲ್ ಓಪನ್ ಇತ್ತು. ಅದಾದರೆ ಫುಲ್ ಕವರ್ ಆಗಿತ್ತಾ, ಇದು ಓಪನ್ ಇತ್ತು, ಈಗ ನಾನು ತಿನ್ನಲಿಲ್ಲ. ಹೇಗಾಗ್ತದೆ ನಾಲಿಗೆಲ್ಲ. ಮತ್ತೊಂದು ಬರ್ತದೆ ಕೇಪುಲ ಅಂತ, ಅದು ಸೂಪರ್ ಆಗ್ತದೆ ತಿನ್ನಲಿಕ್ಕೆ. ಅದರದ್ದು ಕಾಯಿ ಒಂದೇ ಗಿಡದಲ್ಲಿ ಕಾಯಿ ಬರ್ತದೆ. ನಾವು ಅದರ ಫ್ಲವರನ್ನು ಯೂಸ್ ಮಾಡ್ತೇವೆ, ಅದರ ಹೂವನ್ನು, ಕೇಪುಲ ಹಣ್ಣಿದ ಹೂವನ್ನು ಯೂಸ್ ಮಾಡ್ತೇವೆ. ಭೂತಕ್ಕೆಲ್ಲ ಬಡಿಸ್ಲಿಕ್ಕಿದೆ, ಅದನ್ನು ಕಟ್ಟಿ ಹಾಕ್ತೇವೆ. ಅದರಲ್ಲಿ ಬರೋದು ಕೇಪುಲ ಕೂಡ. ನಾನು ಸ್ವಲ್ಪ ಅದರಿಂದ ದೂರ ಅದೇ ತಿಂತೇನೆ, ಚೆಂದ ಆಗ್ತದೆ. ಇದೆಲ್ಲ ನೋಡ್ಲಿಕ್ಕೆ ಈಗ ಭಾರಿ ಕಡಿಮೆ. ಹಳ್ಳಿಯಲ್ಲೆಲ್ಲ ಗುಡ್ಡಲ್ಲೆಲ್ಲ ಕರೆದು ಹಾಕಿದ್ರಿಂದ ಇಲ್ಲಿ ಸಹ ಕಾಣಲಿಕ್ಕೆ ಸಿಗ್ತಿಲ್ಲ. ನಾನೀಗ ಮನೆಗೆ ಹೊರಟೆ, ಯಾಕಂತ ಹೇಳಿದರೆ ಹನಿ ಬೀಳ್ತಾ ಉಂಟು, ಮಳೆ ಶುರುವಾಯಿತು. ಜೋರು ಬರಲಿಕ್ಕಿಂತ ಮೊದಲು ಮನೆ ಸೇರ್ಕೊಳ್ತೇನೆ. ಈ ಥರ ಫ್ಲವರ್ ಕೂಡ ಆಗ್ತದೆ, ಚೆನ್ನಾಗುಂಟಲ್ಲ. ಹೀಗೆ ಫ್ಲವರ್ ಕೂಡ ಇರ್ತದೆ ಈ ಗಿಡದಲ್ಲಿ. ಇದು ಗಿಡ, ಅದು ಹೂ ಕಾಯಿ ಎಲ್ಲ ಲಾಸ್ಟಿಗೆ ಇದ್ದಾಗೆ ಅರಳಿ ಹೂ ಬಿಡ್ತದೆ. ಮತ್ತು ಅದರಲ್ಲಿ ನೋಡಿ ನನ್ನನ್ನು ಇವತ್ತು ಕೂಗಿಸಿ ಬಿಟ್ರು. ಫುಲ್ಲು ಕೂಗಿ ಕಣ್ಣೆಲ್ಲ ಕೆಂಪಾಗಿದೆ, ಶೀತ ಹರಿತಾ ಉಂಟು. ಕೂಗಿಸಿದ್ದು ಯಾರು ಗೊತ್ತುಂಟಾ? ನಿಮಗೆ ಗೊತ್ತುಂಟಾ ಕೂಗಿಸಿದ್ದು ಯಾರಂತ? ಇದು ನಾನು ಆಸೆಯಲ್ಲಿ ನೀರುಳ್ಳಿ ಬಜ್ಜಿ ಮಾಡಬೇಕು ಅಂತ ಅನ್ಕೊಳ್ಳೋದು. ಇದು ಕಣ್ಣೂರಿದ್ರಲ್ಲಿ ರಾಮ ಆಗುದಿಲ್ಲ ಬಾರೆ. ಎಷ್ಟು ಒಂದು 5-6 ನೀರುಳ್ಳಿ ಕಟ್ ಮಾಡಿದೆ. ಸಿಪ್ಪದಿಗೆ ಹೋಗ್ಲಿ ಗೊಳ ತಕ್ಕಂಡಲ್ಲಿ ನೀರು ಬಂತು. ಈಗ ಕಟ್ ಮಾಡುವಾಗಂತೂ ಆಗ್ತಾರೆ ಇಲ್ಲ. ಈಗ ಇದನ್ನು ಇನ್ನೂ ಅಲ್ಲಿ ಮಿಕ್ಸ್ ಮಾಡಿ ಕಾಯಿಸ್ಬೇಕು, ಕಾಯಿಸಿ ತಿನ್ನಬೇಕು. ಬಿಸಿ ಕಾಫಿಗೆ ತಿನ್ನಬೇಕು. ಆಸೆ ಆಗ್ತುಂಟು, ಏನಾದರೂ ಮಾಡ್ಕೊಂಡು ತಿನ್ನುವ ಅಂತ ಆಸೆ ಆಗ್ತೈತೆ. ಅದಕ್ಕೆ ಇದನ್ನು ಮಾಡಿದ್ದು. ಮತ್ತೆ ಬೇರೆ ಎಂತ ಕಾಣಲಿಲ್ಲ, ನೀರುಳ್ಳಿ ಎದುರು ಕಾಣಿದೆ, ಅದಕ್ಕೆ ನೀರುಳ್ಳಿ ಬಜ್ಜಿ ಮಾಡಿ ಕೊಟ್ಟದ್ದೀಗ. ಕಲಸಿಟ್ಟಿದ್ದೇನೆ. ಇದಕ್ಕೆ ಕಡಲೆ ಹಿಟ್ಟು, ಕೊತ್ತಂಬರಿ, ಜೀರಿಗೆ, ಉಪ್ಪು, ಮೆಣಸಿನ ಹುಡಿ ಹಾಕಿ ಚೆಂದ ಕಲಿಸ್ಕೊಂಡಿದ್ದೆ. ಇಲ್ಲಿ ಕಲಸಿಟ್ಟಿದ್ದೇನೆ. ಈಗ ಒಂದೊಂದೇ ತೆಗೆದು ನೀರುಳ್ಳಿ ಬಜ್ಜಿ ರೆಡಿಯಾಗಿದೆ. ಅದು ಸ್ವಲ್ಪ ಕತ್ಲೆಗೆ ಕರಂಜಿ ಕಾಣ್ತಾ ಉಂಟು. ನಾನು ಇವಾಗ ತಿಂದು ನೋಡ್ತೇನೆ ಹೇಗೆ ಉಂಟು ಅಂತ. ನಿಜ ಸೂಪರ್ ಆಗಿದೆ. ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ, ಚೆನ್ನಾಗಿದೆ ಗಾಯ್ಸ್, ಚೆನ್ನಾಗಿದೆ. ಇವತ್ತು ನಮ್ಮ ಮನೆ ಚಿಕನ್ ಸುಕ್ಕ, ಆಮೇಲೆ ಇಲ್ಲಿ ಲಿವರ್ ಫ್ರೈ ಮಾಡಿದ್ದಾರೆ. ಲಿವರ್ ಫ್ರೈ ಅಲ್ಲ, ಲಿವರು ಪೆಪ್ಪರ್ ಫ್ರೈ ಮಾಡಿದ್ದಾರೆ. ಯಮ್ 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 ಯಮ್. ಏನ್ ಮಾಡ್ತಿದ್ಯಾ ಮಿನ್ನು? ಏನ್ ಮಾಡ್ತಿದ್ಯಾ? ಪರ್ಮನೆಂಟ್ ಪ್ಲೇಸ್ ಅವಳಿಗೆ ನೈಟ್. ಎದಳು 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 ನೋಡೋಣ. ಎದ್ದೇಳಿ ಸರಸ ಅಲ್ಲೇ ಹೋಗಿ ಕೂತ್ಕೊಳ್ಳೋದು. ಬಾ ಈ ಕಡೆ. ಎಂತ ಎಂತ ಮೀನು? ಮಿನ್ನು ಬರಲ್ಲ. ಮಿನ್ನು ಅಮ್ಮನ ಜೊತೆ ಇದ್ದಾಳೆ. ಅಜ್ಜಿನ ಮಾತು ಕೇಳಿಸಲ್ಲ ಅವಳಿಗೆ. ನನ್ನ ಮಾತಿಗೆ ನಂದು ಟಿವಿದು ಸೌರ್ ನಿಜ ಅವ್ರಿಗೆ ಕೇಳ್ಬೋದು. ಕುಚ್ 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 ಕುಚ್. ಗುಂಡಣ್ಣ ನಿಂಗೆಂತ ಬೇಕು ಗುಂಡ? ಗುಂಡನ ನೋಡಿದ್ರೆ ಅವಳೇದು ಹೇಳ್ತಾಳೆ ನೋಡಿ. ಆಗ ಆಗ ನೋಡಿ ಫೈಟಿಂಗ್. ಎಂತಕ್ಕ ನನ್ನ ಮಗನ ಹೊಡೆಯೋದು? ಎಂತಕ್ಕ ನೀನು ಹೊಡೆಯೋದು? ಚುಪ್ ಚುಪ್ ಚುಪ್. ಕುಚ್ 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 ಕುಚ್. ಕಮ್ ಆನ್ ಡಾರ್ಲಿಂಗ್. ಅಯ್ಯೋ 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 ಅಯ್ಯೋ. ನೋಡಿ ಹೋದ್ಲು ವಾಪಸ್. ಕಾಲ್ ಸರಿ ಇಡಿ ಅಮ್ಮ. ನಿಮ್ಮೊಟ್ಟಿಗಳು ದೂರ ಹೇಳ್ತಾಳಮ್ಮ. ಹೋಗೆ ಕುಚು 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 ಕುಚು.
ನಂದು ಅಣ್ಣ ಬಂದಿದ್ದಾನೆ. ನಾನು ಊಟ ಮಾಡಿ ಚಂದ ಮಲಗುವ ಅಂತ ಎಣಿಸಿದ್ದಾಯ್ತಾ, 9:30 ಮಲಗುವ ಅಂತ. ಅವನು ಬಂದು ಉಪದ್ರ ಕೊಟ್ಟು ಬೆಡ್ಶೀಟ್ ಎಲ್ಲ ಎಳ್ದು, ಭವಿತ ಮಲಗಿದ್ಲು, ಅವಳ ಬೆಡ್ಶೀಟ್ ಎಳ್ದು ಟೊಮೆಟೊ ಸಾರು ಮಾಡು ಅಂತ ಹೇಳಿ ಅವಳನ್ನೀಗ ಟೊಮೆಟೊ ಸಾರು, ಕೋಳಿ ಸಾರು ಬಿಟ್ಟು ಟೊಮೆಟೊ ಸಾರೆಲ್ಲ ಊಟ ಮಾಡ್ತೇನೆ ಅಂತ ಅಟ್ಟ ಕಟ್ಟಿಸಿ ಅವಳತ್ರ ಟೊಮೆಟೊ ಸಾರು ಮಾಡಿಸಿ ಈಗ ರೊಟ್ಟಿ ತಿಂತೇನೆ. ಟೊಮೆಟೊ ಸಾರೊಟ್ಟಿಗೆ ರೊಟ್ಟಿ ತಿಂತಾ ಇದ್ದಾನೆ. ಇಂಥ ಒಂದು ಮಹಾನ್ ಕಲಾವಿದನನ್ನ ನೀವು ನೋಡ್ಬೇಕು ಗಾಯ್ಸ್, ನೋಡ್ಲೇಬೇಕು. ಬೆಡ್ಶೀಟನ್ನೆಲ್ಲ ತೆಗೆದು ಬಿಸಾಕಿ, ಅವಳ ಬೆಡ್ಶೀಟನ್ನೆಲ್ಲ ಬಿಸಾಕಿ ಅವ್ರ ಮನೇಲಿ ಮಾಡ್ತಾರೆ. ದಪ್ಪ ರೊಟ್ಟಿ ಅವನಿಗೆ ಇಷ್ಟಂತೆ. ನೋಡಿ, ಇದ್ ರೊಟ್ಟಿ, ಇದ್ ನಾಯಿ. ಈಗ ಬ್ಲಾಗಲ್ಲಿ ಇದೆ ನಾನು. ನಿನ್ನನ್ನೆ ಇವಳು ಸಾರು ಮಾಡಿದಾಳೆ ಅಣ್ಣನಿಗೋಸ್ಕರ. ಇಲ್ಲಿ ಕೋಳಿ ಸಾರು ಉಂಟು, ಅದನ್ನ ಬಿಟ್ಟು ನಾವು ಮಾಡ್ಬೇಕು ನೋಡಿ. ಮರ್ಯಾದೆ ಇಲ್ಲ ನಿಂಗೆ ಇಲ್ಲಿ. ಇದನ್ನ ಹಾಕು, ಅವ್ನ್ ಲವ್ವರ್ ಫೋನ್ ಮಾಡ್ತಾಳೆ ಕೈಸ. ಪೂರೆ ಮುರ್ಕಡ್ ಆಂಡ ಇರೇನ್ ಮೋಕೆ ಮಲ್ಪನೆ ಅಂಬುಡ್ಪುಜಿ ಬಾಬು ಲವ್ವರ್ ನೋಡ, ಮುಖ ತೋರ್ಸು. ಅವ್ನ್ ಲವ್ವರ್ ಕಾಲ್ ಮಾಡಿ ಟಾರ್ಚರ್ ಕೊಡ್ತಾಳೆ. ಅವನಿಗೆ ಸಾಕಮ್ಮ, ನಾನ್ ಬೇಕಾದ್ರೆ ಹಾಕೊಳ್ತೇನೆ. ನೀ ಹಾಕ ಮಾರೇಮ್ಮೆ, ನಾನು ವಿಡಿಯೋ ಮಾಡ್ತಿದ್ದೆ, ನಂದು ಆಗ್ಲೇ ಬಿಲ್ಡಪ್. ಅವಳು ಯಾಕೆ ಈಗ ಬರೋದು? ಪದಾರ್ಥ ಬೇಕಾದ್ರೆ ಇದು ಹಾಕ, ಇದು ಬೇಕಾದ್ರೆ ಹಾಕ. ಇವಳಿಗೆ ಮಾಡ್ತಿದ್ದಲ್ಲ, ಇವಳ ನಾನು ನಿದ್ದೆ ಮಾಡ್ಲಿಕ್ಕೆ ಬಿಡ್ತೇನೆ ಅಂತ ಅಣ್ಣ ಮುಂದ ಬರ್ತೇನೆ ಈಗ. ತೊಂಬತ್ತು ಮಿಕ್ಸ್ ಮಾಡಿದೆ చెప్పా నేను చెప్పానుడే. ಅಯ್ಯೋ ಗೊತ್ತಿದ್ದೀನಿ ನಾನು ಅದಕ್ಕೆ ನಿಮ್ದು ಕೆಲಸ ಆಯ್ತಲ್ಲ, ಅದು ಬೇಕಾದಲ್ಲ ಹಾಕೊಳ್ತೇನೆ. ಅದು ಗ್ಯಾಪ್ ಯಾಕೆ ಇಟ್ಟದ್ದು? ನಾಳೆ ಶುಕ್ರವಾರ. ಓಕೆ ಗಾಯ್ಸ್, ಇವತ್ತಿನ ವ್ಲಾಗ್ ಅನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬೈ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ.